ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಬನ್ನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಲಾಲಿಪಾಪ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನೊಂದು 10 ಲಾಲಿಪಾಪ್ ತೊಗೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಪಾತ್ರೆಯಲ್ಲಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇದು ಲಾಲಿಪಾಪ್ ಮ್ಯಾರಿನೇಷನ್ ಮಾಡಿ ಮತ್ತು ಫ್ರೈ ಮಾಡಿ ಮತ್ತು ಟಾಸ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ. ಮೈದಾ ಕಾರ್ನ್ಫ್ಲೋರ್ ಸ್ವಲ್ಪ ಕಡಿಮೆನೇ ಇರಲಿ, ಜಾಸ್ತಿ ಆದರೆ ಕೋಟಿಂಗ್ ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚಿಕನ್ಗೆ ಎಷ್ಟು ಬೇಕು ಉಪ್ಪು ಅಷ್ಟೇ ಹಾಕ್ತಾ ಇರೋದು. ಸ್ವಲ್ಪ ಸಿಸ್ಮಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಸಿಸ್ಮಿ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಆಯಿಲು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸಿಸ್ಮಿ ಆಯಿಲ್ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಅಷ್ಟೇ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಚಿಲ್ಲಿ ಪೇಸ್ಟ್. ಈ ಚಿಲ್ಲಿ ಪೇಸ್ಟ್ ವಿಡಿಯೋ ನೆಕ್ಸ್ಟ್ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಮಸಾಲ ಅವಶ್ಯಕತೆ ಇಲ್ಲ, ಇದು ಚೈನೀಸ್ ಟೈಪಲ್ಲಿ ಮಾಡ್ತಾ ಇರೋದು. ಹಂಗಾಗಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಲಾಲಿಪಾಪ್ ಅದಕ್ಕೆ ಹಾಕಿ ಲಾಲಿಪಾಪ್ ಫುಲ್ಲು ಮ್ಯಾರಿನೇಷನ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗ್ತಾ ಇದೆ ನೋಡಿ, ಅಲ್ಲಿ ತುಂಬ ಚೆನ್ನಾಗಿ ಕಲರು ಅಷ್ಟೇ, ಕಲರು ಚೆನ್ನಾಗಿ ಬಂದಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊತೀನಿ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಇಟ್ಬಿಡಿ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕದು, ಉಪ್ಪು ಖಾರ ಹಿಡಿಬೇಕು ಚೆನ್ನಾಗಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಪೇಸ್ಟ್ ಹೇಗೆ ಮಾಡ್ತಾರೆ ಅಂತ ಮುಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆಗಿದ್ದಾದಮೇಲೆ ಎಣ್ಣೆ ಕಾಯಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಕು, ಆರಾಮಾಗಿ ಸೂಪರಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಲಾಲಿಪಾಪು. ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಎಲ್ಲ ಫ್ರೈ ಮಾಡ್ಕೊಂಬಿಡಿ, ಜಾಸ್ತಿ ಹಾಕ್ಬೇಡಿ, ಒಂದೇ ಸತಿ ಅಂಟ್ಕೊಂಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಬ್ಯಾಚ್ ವೈಸ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಹಂಗೆ ತಿನ್ಬೋದು, ಆ ಥರ ಇರುತ್ತೆ ಟೇಸ್ಟು. ಉಪ್ಪು ಖಾರ ಅಷ್ಟೇ ಇದರಲ್ಲಿ ಹಾಕಿರೋದು, ಆದ್ರೂ ಆ ಥರ ಇರುತ್ತೆ ಟೇಸ್ಟ್, ಚೆನ್ನಾಗಿರುತ್ತೆ. ಇದನ್ನು ಟಾಸ್ ಬೇರೆ ಮಾಡಿದ್ರೆ ಮುಗೀತು ಕತೆ, ಸೂಪರಾಗಿರುತ್ತಂತೂ. ತಿಂದರೆ ಕಳೆದೋಗ್ಬೇಕಲ್ಲೇ. ಆಲ್ಮೋಸ್ಟ್ ಫ್ರೈ ಆಗಿದೆ, ಇದು ಕ್ರಿಸ್ಪಿಯಾಗಿ ಸಾಫ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೈ ಆಯ್ತಿದು. ಇದು ಫ್ರೈ ಮಾಡಿಕೊಂಡು ಒಂದು ಸಪ್ರೇಟ್ ಇಟ್ಕೊಂಬಿಡಿ ಇದನ್ನು. ನೆಕ್ಸ್ಟು ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್, ನಾರ್ಮಲ್ ಆಯಿಲ್ ಯೂಸ್ ಮಾಡ್ಬೋದು, ಸಿಸ್ಮಿ ಆಯಿಲ್ ಇದ್ದರೆ ಸಿಸ್ಮಿ ಆಯಿಲ್ ಯೂಸ್ ಮಾಡಿ. ಫ್ಲೇವರ್ ಚೆನ್ನಾಗಿರುತ್ತೆ, ಫ್ಲೇವರ್ಗಷ್ಟೇ ಸಿಸ್ಮಿ ಆಯಿಲು, ಬಟ್ ಚೆನ್ನಾಗಿರುತ್ತೆ. ಒಂದು 4-5 ಗಾರ್ಲಿಕ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಅದು ಚಾಪ್ ಮಾಡಿರೋದೆ. ಒಂದು 4 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚಾಪ್ ಆನಿಯನ್ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಚೆನ್ನಾಗಿ ಅದು ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ, 1 ಸ್ಪೂನ್ ಚಿಲ್ಲಿ ಪೇಸ್ಟ್. ಈ ಗುಂಟೂರು ಚಿಲ್ಲಿ ಮತ್ತು ಬ್ಯಾಡಗಿ ಚಿಲ್ಲಿ ಬರುತ್ತಲ್ವ, ಅದನ್ನು ಸೋಕ್ ಮಾಡಿ ಬಾಯ್ಲ್ ಮಾಡಿ ಪೇಸ್ಟ್ ಮಾಡೋದು. ಮತ್ತು ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ನಾನು ವೆನಿಗರ್ ಯೂಸ್ ಮಾಡ್ತಾಯಿಲ್ಲ, ಇಲ್ಲಿ ಲೆಮನ್ ಹಾಕಿದ್ದೀನಿ, ವೆನಿಗರು ಯೂಸ್ ಮಾಡ್ಬೋದು. ಇಷ್ಟೇ,
10 ನಿಮಿಷದಲ್ಲಿ ಆಗೋಗುತ್ತೆ ರೆಡಿ. ನೆಕ್ಸ್ಟು ಅದಕ್ಕೆ ಲಾಲಿಪಾಪ್ ಆ್ಯಡ್ ಮಾಡಿ ಟಾಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಅದು ಮಸಾಲ ಎಲ್ಲ ಕಡೆ ಲಾಲಿಪಾಪ್ ಗಂಟಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೆ. ಸೂಪರಾಗಿರುತ್ತೆ ಸ್ನೇಹಿತರೆ. ಓಕೆ, ಮತ್ತೆ ಸಿಗೋಣ.